ಇವತ್ತು ಫೈನಲ್ ಆಗಿ ವಾಪಸ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ. ನಾನೀಗ ಇದ್ದೀನಿ ಆಗುಂಬೆಯಲ್ಲಿ. ವ್ಯೂ, ವಾಟರ್ ವ್ಯೂ. ಸ್ವಲ್ಪ ಭಯ ಇದೆ ಏನಕ್ಕಂದ್ರೆ ಟೈಮ್ ಬಂದ್ಬಿಟ್ಟು 2:56 ನಿಯರ್ ಬ್ಯಾಂಗ್ಳೂರ್. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ XP ಗರ್ಲ್. ಸೊ ನಾನು ಇವತ್ತು ಫೈನಲ್ ಆಗಿ ವಾಪಸ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ ಕುಂಬಾಶಿಂದ. ಬಂದ್ಬಿಟ್ಟು ಒಂದು 10 days ಆಯಿತು ಅನ್ಸುತ್ತೆ. ಲಾಸ್ಟ್ ಬುಧವಾರ ಬಂದಿದ್ದೆ. ಸೊ ಇವತ್ತು ಬಂದುಬಿಟ್ಟು ಸ್ಯಾಟರ್ಡೆ. ನಾಳೆ ಹೊರಡಬೇಕು ಅಂತ ಇದ್ದಿದ್ದು, ಬಟ್ ನಾಳೆ ನನಗೆ ರೆಸ್ಟ್ ಬೇಕು ಅಂತ, ಲೈಕ್ ಮಂಡೇ ನಂಗೆ ಆಫೀಸ್ಗೆ ಹೋಗಬೇಕು, ಅದಕ್ಕೆ ರೆಸ್ಟ್ ಬೇಕು ಅಂತ ಇವತ್ತು ರಜೆ ತೊಗೊಂಡು ಇವತ್ತು ಹೊರಡ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಈಗ ಟೈಮ್ ಬಂದುಬಿಟ್ಟು 7:30. ನಾನು 5:30ಗೆ ಎದ್ದೆ, ಬಟ್ ಹೆವಿ ಬರ್ತಿದೆ ನೋಡಿ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಬೇಗ ಹೊರಡೋಣ ಅಂತ ರೆಡಿಯಾಗಿದ್ದೀನಿ. ಗೋಪ್ರೋ ಹಾಕೋದ ಬೇಡವಾ ಅನ್ನೋದೇ ಟೆನ್ಷನ್ನು, ಬಿಕಾಸ್ ಮಧ್ಯ ಮಳೆ ಬಂದರೆ ಮೊನ್ನೆ ಫುಲ್ ಗೋಪ್ರೋ ಹಾಳಾಗೋಗಿತ್ತು. ಫಾರ್ಮೆಟ್ ಮಾಡಿ ಎಲ್ಲ ಬಂದಿರೋ ವೀಡಿಯೋ ಎಲ್ಲದೂ ಹೋಯಿತು, ಲೈಕ್ ಬರಬೇಕಾದ್ರೆ ಮಾಡಿದ ವೀಡಿಯೋ. ಸೊ ಎಲ್ಲ ವೀಡಿಯೋನೂ ಹೋಯಿತು, ಈಗ ಯಾವ ವೀಡಿಯೋನೂ ಇಲ್ಲ. ಅದಕ್ಕೆ ಇವತ್ತೀಗ ಗೋಪ್ರೋ ಹಾಕಬೇಕಾ ಬೇಡವಾ ಅಂತ ಗೊತ್ತಿಲ್ಲ. ನೋಡಿದ್ರೆ ಹಾಕ್ಬಹುದು ಅನಿಸುತ್ತೆ, ಲೈಕ್ ಮಳೆ ಇಲ್ಲ, ಮಳೆ ಅಷ್ಟು ಅನ್ನಿಸ್ತಿಲ್ಲ. ಸೊ ಈಗ ನನ್ನ ಹತ್ರ ಲಗೇಜಸ್ ಏನೂ ಇಲ್ಲ. ಏನಕ್ಕೆ ಅಂದರೆ ನಾನು ಆಲ್ರೆಡಿ ನಿನ್ನೆನೇ ಎಲ್ಲ ಲಗೇಜ್ನು ಪಾರ್ಸಲ್ ಹಾಕಿದ್ದೀನಿ. ಸೊ ನಾನು ಕುಂದಾಪುರ ಹೋಗಿ ದುರ್ಗಂಬ ಆಫೀಸಲ್ಲಿ ನಂದು ಎಲ್ಲ ಐಟಮ್ನು ಬ್ಯಾಂಗ್ಳೂರಿಗೆ ಪಾರ್ಸಲ್ ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ಬರಬೇಕಾದ್ರೆ ಏನೆಲ್ಲ ಸಾಮಾನು ತೊಗೊಂಬಂದಿದ್ನೋ ಅದು ಎಲ್ಲದು ಒದ್ದೆಯಾಗಿ ಹಾಳಾಗೋಗಿತ್ತು. ಅದಕ್ಕೆ ಎಣಿಸ್ಕೊಂಡೆ ಬೆಸ್ಟು ಪಾರ್ಸಲ್ ಹಾಕೋದು. 100 ರೂಪೀಸ್ ಅಷ್ಟೇ. ಸುಮ್ಮನೆ ಅದನ್ನು ಬೆನ್ನ ಮೇಲೆ ಇಟ್ಕೊಂಡು ಹಿಂದೆ ಕಟ್ಕೊಂಡು R15 ಆಗೋದು ಇಲ್ಲ. ಸೊ ಒಂದು ಸ್ಮಾಲ್ ಬ್ಯಾಗ್ ಇಟ್ಕೊಂಡಿದ್ದೀನಿ, ಬಟ್ ಆದರೂ ಅದು ಕೂಡ ಭಾರ ಆಗ್ತಿದೆ ಈಗ. ಸೊ ಹೊರಡೋಣ, ಬಿಕಾಸ್ ಲೇಟ್ ಆಗುತ್ತೆ. ಆಮೇಲೆ 7:30 ಆಗಿದೆ ಆಲ್ರೆಡಿ. ಹೋಗ್ತಾ ಮಾತಾಡೋಣ. ಗೋಪ್ರೋ ಹಾಕಿದ್ರೆ ಈಗನೇ ಮಾಡ್ತೀನಿ, ಇಲ್ಲ ಅಂದರೆ ಆಮೇಲೆ ಗೋಪ್ರೋ ಹಾಕ್ತೀನಿ. ಲೆಟ್ಸ್ ಗೋ. ಓಕೆ, ಹಾಯ್ ಗೈಸ್, ನಿಯರ್ ಆಗುಂಬೆ ರೋಡ್ ಹತ್ರ ಇದ್ದೀನಿ ನಾನು. ಸೊ ಅಲ್ಲಿಂದ ಹಾಕಿಲ್ಲ, ಏನಕ್ಕಂದರೆ ನಮ್ಮ ಮನೆ ಹತ್ರ ಜೋರು ಮಳೆ ಇತ್ತು. ಸೊ ಹಾಕೋಕ್ಕೆ ಆಗಿಲ್ಲ. ಇಲ್ಲಿಂದ ಯಾಕೆ ಹಾಕ್ತಿದ್ದೀನಿ ಅಂದರೆ ಎಲ್ಲಿ ತನಕ ಬರುತ್ತೋ ಅಲ್ಲಿ ತನಕ, ಅದಾದಮೇಲೆ ಜೋರು ಮಳೆ ಬಂದರೆ ಗೋಪ್ರೋ ತೆಗಿಯೋಣ ಅಂತ. ಸೊ ಇನ್ನೂ ಒಂದು 40 ಕಿಲೋಮೀಟ್ರ್ ಇರ್ಬೋದು ಆಗುಂಬೆಗೆ. ಹೆವಿ ಅಂದರೆ ಹೆವಿ, ಲೈಕ್ ಎಲ್ಲದೂ ಪೇಯ್ನ್ ಆಗ್ತಿದೆ. ನೆಕ್ ಪೇಯ್ನ್ ಆಗ್ತಿದೆ, ಅದಾದಮೇಲೆ ಲೈಕ್ ನೆಕ್ ಪೇಯ್ನ್ ಆಗ್ತಿದೆ, ಅದಾದಮೇಲೆ ಹ್ಯಾಂಡ್ಸ್ ಅಂತೂ ಹೆವಿ ಪೇಯ್ನ್ ಆಗ್ತಿದೆ. ಬಿಕಾಸ್ ನಾನು ಲೈಕ್ ಇದು ಮಾಡ್ಕೊಬಾರ್ದು ಅಂತ ಎಣಿಸಿದ್ದು ಲಗೇಜು, ಬಟ್ ಆದರೂ ಲಗೇಜ್ ಆಗೋಯಿತು. ಆ್ಯಂಡ್ ಇನ್ನೊಂದು ದೊಡ್ಡ ವಿಷಯ ಏನಂದರೆ ಆ ಲಗೇಜನ್ನು ಲೂಸ್ ಮಾಡ್ಕೊಳ್ಳೋಕ್ಕೂ ನೆನಪಿರಲಿಲ್ಲ. ನೋಡಿ ಈಗ ಮತ್ತೆ ಮಳೆ ಬರ್ತಿದೆ. ನಾನು ಇಷ್ಟೋ ತನಕ ತೆಗ್ದಿದ್ದೆ ಆವಾಗ ಮಳೆ ಬಂದಿಲ್ಲ. ಈಗ ನಾನು ಹಾಕಿದ್ದೀನಿ, ಮತ್ತೆ ಮಳೆ ಬರ್ತಿದೆ. ಎಂಥ ಸಾವು ಅಂತ. ನನಗೆ ಎಷ್ಟೊತ್ತಿಗೆ ಬ್ಯಾಂಗ್ಳೂರು ಸೈಡ್ ಹೋಗ್ತೀನಿ ಅನ್ನಿಸ್ತಿದೆ. ಬಿಕಾಸ್ ಇಷ್ಟು ದಿನ ಮಳೆ ಇರಲಿಲ್ಲ. ಲಿಟ್ರಲಿ ನಾನು ಇವತ್ತು ಹೊರಡಬೇಕು ಅಂತ ಹೇಳಿದಾಗ ಬೆಳಿಗ್ಗೆ ನೋಡಿ ಎಷ್ಟು ಜೋರಾಗಿ ಬರ್ತಿದೆ. ಈಗ ತೆಗಿಲೇಬೇಕು ಕ್ಯಾಮರಾ, ಆಪ್ಷನ್ನೇ ಇಲ್ಲ. ಸರಿ, ನಾನು ಇಲ್ಲಿಂದ ಕ್ಯಾಮರಾ ತೆಗಿತೀನಿ, ಬಿಕಾಸ್ ನನಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ, ಅದಕ್ಕೆ. ಸೊ ಗೈಸ್, ಆಗುಂಬೆ ಘಾಟ್ ಸ್ಟಾರ್ಟ್ ಆಗ್ತಿದೆ. ಸ್ವಲ್ಪ ಭಯ ಇದೆ, ಏನಕ್ಕಂದರೆ ಮಳೆ ಬರ್ತಿದೆ ಆ್ಯಂಡ್ ಘಾಟು ಫುಲ್ಲು ಲೈಕ್ ಸ್ಟೀಪ್ ಆಗಿರುತ್ತೆ ಆ್ಯಂಡ್ ಜಾರ್ತಾ ಇರುತ್ತೆ. ಆ್ಯಂಡ್ R15 ಇನ್ನೊಂದೇನಂದರೆ ನನ್ನ ಶೂ ಕೂಡ ಜಾರ್ತಿದೆ. ಐ ಡೋಂಟ್ ನೋ, ಲೆಟ್ಸ್ ಸಿ ಗೈಸ್. ಬಟ್ ಪ್ರಾಬ್ಲಮ್ ಏನು, ತುಂಬ ಭಯ ಆಗ್ತಿರೋದೇನೆಂದರೆ ಗೋಪ್ರೋ ಎಲ್ಲಾದರೂ ಸುಮ್ಮನೆ ಹಾಳಾಗುತ್ತೇನೋ ಅನ್ನೋದು ತುಂಬ ಭಯ ಆಗ್ತಿದೆ. ಐ ಡೋಂಟ್ ನೋ. ಸೊ ಇಲ್ಲೆಲ್ಲಿ ವೀಡಿಯೋ ಮಾಡಬೇಕಾ ಬೇಡ ಅನ್ನೋದು ಗೊತ್ತಿಲ್ಲ ನೋಡಿ. ಸೊ ಎಲ್ಲಿಲ್ಲ ಅಂದರೂ ಮೇಲಂತೂ ಹೆವಿ ಮಳೆ ಇರುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅದಕ್ಕೆ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಬೇಡವೇನೋ ಅಂತ ಅಂದ್ಕೊತಿದ್ದೀನಿ. ನೋಡ ಏನಾಗುತ್ತೆ ಅಂತ. 10 ಕಿಲೋಮೀಟರ್ ಆರಾಮಾಗಿ 10 ಕಿಲೋಮೀಟ್ರ್ ಹೋದರೆ ಅದರಿಂದ ಮುಂದೆ ಆರಾಮ್ಸೆ ಹೋಗ್ಬೋದು. ಅದರಿಂದ ಮುಂದೆ ಅಂದರೆ ಲೈಕ್ ಅದರಿಂದ ಮುಂದೆ ಅಂದರೆ ಹೆಂಗೆ ಗೊತ್ತಾ, ಘಾಟ್ ಇದೆ, ಬಟ್ ಈ ಥರ ಸ್ಟೀಪ್ ಘಾಟ್ಸ್ ಇಲ್ಲ ಅಂತ ಅಷ್ಟೇ. ಆ್ಯಂಡ್ ಇಲ್ಲೆಲ್ಲೂ ನಿಲ್ಲಿಸೋದು ಅಲ್ಲೂ ಇಲ್ಲ. 970 ಆಯಿತು. 970 ರೂಪೀಸ್ ಪೆಟ್ರೋಲ್ ಹಿಡ್ದಿದೆ ಈಗ. ಐ ಥಿಂಕ್ ಇದು ಬ್ಯಾಂಗ್ಳೂರು ತನಕ ಬರುತ್ತೆ, ಎಲ್ಲೂ ಪ್ರಾಬ್ಲಮ್ ಆಗಲ್ಲ ಪೆಟ್ರೋಲ್ಗೆ. ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಂದ ಬರಬೇಕಾಗಿದ್ದ ಪೆಟ್ರೋಲೇ ಖಾಲಿ ಆಗಿರಲಿಲ್ಲ. ಸೊ ನೋಡ ಏನಾಗುತ್ತೆ ಅಂತ. ಓಕೆ, ಆ್ಯಕ್ಚುಲಿ ಕೈ ತುಂಬ ನೋವಾಗ್ತಿದೆ, ಒಂಥರ ಆಗ್ತಿದೆ. ನಂಗೆ ಉಸಿರಾಡೋಕ್ಕೂ ಪ್ರಾಬ್ಲಮ್ ಆಗ್ತಿದೆ ಸ್ವಲ್ಪ, ಅದಕ್ಕೆ ಇಟ್ಸ್ ಓಕೆ. ಫುಲ್ ಒದ್ದೆ ಆದ್ರೂ ಓಕೆ, ನಾನು ತೆಗಿತೀನಿ. ಇಷ್ಟೆಲ್ಲ ಹಾಕಿರೋದಕ್ಕೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅನ್ಸುತ್ತೆ ಅದು.
ಆ್ಯಕ್ಚುಲಿ ನಂಗೆ ಹೆಲ್ಮೆಟ್ ತೆಗಿಬೇಕು ಅಂತ ತುಂಬ ಅನಿಸ್ತಿದೆ. ಐ ಥಿಂಕ್ ನಾನು ತುಂಬ ಲೇಟಾಗಿ ಹೋಗ್ತೀನಿ ಅನಿಸುತ್ತೆ ಬ್ಯಾಂಗ್ಳೂರಿಗೆ, ಬಿಕಾಸ್ ಐ ಕಾಂಟ್, ನಂಗೆ ತುಂಬ ಉಸಿರಾಡೋಕ್ಕೂ ಆಗ್ತಿಲ್ಲ, ತುಂಬ ಹೆಲ್ಮೆಟ್ ಹಾಕೊಂಡು ಇಡೋಕ್ಕೂ ಆಗ್ತಿಲ್ಲ ನನಗೆ. ಇದೆ ಗೈಸ್ ಹೆಲ್ಮೆಟು, ಲಿಟ್ರಲಿ ತಲೆ ಎಲ್ಲ ಇದಾಗ್ತಿದೆ. ಸ್ವಲ್ಪ ದಿನ ಹೆಲ್ಮೆಟ್ ನಾನೀಗ ಇದ್ದೀನಿ ಆಗುಂಬೆಯಲ್ಲಿ ಆ್ಯಂಡ್ ಟೈಮ್ ಬಂದುಬಿಟ್ಟಾಗಿದೆ 9:30 ಇಲ್ಲ 9 ನನಗೆ ಗೊತ್ತಿಲ್ಲ. ಬಟ್ ವೆದರ್ ನೋಡಿ ಗೈಸ್, ಚಿಕ್ಕ ನ್ಯೂಟ್ರಲ್ ನಿಲ್ಸಿದ್ದೀನಿ ಗಾಡಿನ. ಆ್ಯಂಡ್ ಇಲ್ಲಿಂದ ಹೊರಡಬೇಕು ಈಗ. ನಂತರನೇ ಇನ್ನೊಂದು ಸರಿ ಮುಂದೋಗೋಣ, ಇಲ್ಲಾಂದರೆ ನಂಗೆ ಲೇಟ್ ಆಗುತ್ತೆ. ಲೆಟ್ಸ್ ಗೋ. ಗೈಸ್ ಒದ್ದೆ ಆಗೋದೆಲ್ಲ ಇದ್ದಿದ್ದೆ ನೋಡಿ ಗೈಸ್, ನೋಡಿ ವಾಟ್ ಅ ವ್ಯೂ, ಸೂಪರ್. ದಿಸ್ ಈಸ್ ಆಗುಂಬೆ. ಆದ್ರೂ ಏನು ಚಂದ ಅಲ್ಲ ಗೈಸ್ ನೋಡೋಕ್ಕೆ ಈ ಥರ ಅಲ್ಲ. ಪೀಪಲ್ ಒಂದು ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ, ಯಾರೇ ಎಲ್ಲೇ ತಿರ್ಗಕ್ಕೆ ಹೋದರೂ ಮಳೆಗಾಲದಲ್ಲಿ ತುಂಬ ಜಾಗ್ರತೆ ಆಗಿರಿ. ಏನಕ್ಕೆ ಅಂದರೆ ಎಷ್ಟೊತ್ತಿಗೆ ಯಾವ ಥರ ಗಾಡಿ ಸ್ಲಿಪ್ ಆಗುತ್ತೆ, ಇಲ್ಲ ಗಾಡಿ ಪ್ರಾಬ್ಲಮ್ ಬರುತ್ತೆ, ಇಲ್ಲ ಈ ಮಳೆ ಜೋರಾಗುತ್ತೆ, ವೆದರ್ ಚೇಂಜ್ ಆಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಸೇಫ್ಟಿಯಲ್ಲಿ ನೀವಿರಬೇಕು. ಏನೇ ಆದರೂ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳೇಬೇಕು. ಏನು ರಿಸ್ಕ್ ತಗೊಳ್ಳದೆ ನಿಮ್ಗೆ ಓಕೆ ಇನ್ನು ಹೋಗ್ಬೋದು ಅನ್ನಿಸ್ದಾಗ ಮಾತ್ರ ನೀವು ಓಡಿಸಿ. ಬಿಕಾಸ್ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಅದಕ್ಕೆ ನಾನು ಎಂಥದ್ದೇ ಆದರೂ ಎಷ್ಟೇ ಲೇಟ್ ಆದರೂ ಓಕೆ, ಬಟ್ ನೆವರ್ ಎವರ್ ಓವರ್ಟೇಕ್ ಮಾಡೋದು ಅದೆಲ್ಲ ಮಾಡಬೇಡಿ. ಭಾಷಣ ಅಂತಲ್ಲ, ಲೈಕ್ ಪ್ರತಿಯೊಂದು ಲೈಫು ಪ್ರೀಶಿಯಸ್. ದಿಸ್ ಈಸ್ ನಾಟ್ ಅ ಗುಡ್ ಥಿಂಗ್ ಗೈಸ್. ತುಂಬ ಜನ ಓಡಾಡಬೇಕು. ಸೊ ಐ ಥಿಂಕ್ ಆ ಕಾರು ಬಿತ್ತು ಅನಿಸುತ್ತೆ, ಕಾರ್ಗೆ ಹಾಳಾಗಿತ್ತು. ಸೊ ಅದ್ರದ್ದು ತೊಗೊಂಡೋಗ್ತಾಯಿದ್ರು, ಆವಾಗ ಬಿತ್ತು. ಆ್ಯಂಡ್ ತುಂಬ ವೆಹಿಕಲ್ ಓಡಾಡುತ್ತೆ. ಆವಾಗ ಈ ಥರ ಎಲ್ಲ ನಿಮ್ಗೆ ಏನಾದರೂ ಕಾಣಿಸಿದ್ರೆ ಸ್ವಲ್ಪ ಸೈಡ್ಗೆ ಹಾಕಿ, ಬಿಕಾಸ್ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ಹೇಳೋಕ್ಕಾಗಲ್ಲ, ಸ್ಪೀಡಾಗಿ ಯಾರಾದರೂ ಬರ್ತಿರ್ತಾರೆ ಅಂದ್ಕೊಳ್ಳಿ, ಆವಾಗ ಪ್ರಾಬ್ಲಮ್ ಆಗುತ್ತೆ. ಇನ್ನು ಹಾಸನ್ಗೆ 102 ಕಿಲೋಮೀಟ್ರ್ ಇದೆ ಗೈಸ್. ಅಪ್ಪ ಫುಲ್ ಸುಸ್ತಾಗೋಗಿದೆ, ಕೈಯೆಲ್ಲ ನೋವಾಗ್ತಿದೆ, ಆಗ್ತಾನೆ ಇಲ್ಲ. 615 ತುಂಬ ಕಷ್ಟ. ನನಗೆ ಸ್ವಲ್ಪ ಭಯನೂ ಇದೆ, ಲೈಕ್ ಕಾರ್ನರಿಂಗ್ ಎಲ್ಲ ಮಾಡಬೇಕಾದ್ರೆ ಭಯನೂ ಆಗುತ್ತೆ. ಬಿಕಾಸ್ ಆಲ್ಮೋಸ್ಟ್ ಫುಲ್ ಪ್ಯಾಕ್ ಆಗಿದ್ದೀನಲ್ಲ. CNG ಗ್ಯಾಸ್ ಫುಲ್ ಗ್ರೇಟ್ ಅವರಲ್ಲ ಪಾಪ. ಸಾಕಾಗೋಯ್ತು. ಲಿಟ್ರಲಿ ಒಂದು 180ರಿಂದ 200 ಕಿಲೋಮೀಟ್ರ್ ನಾನು ಸತತವಾಗಿ ಹೊಡೆದಿದ್ದೀನಿ. ಇನ್ನು ಹಾಸನ್ಗೊಂದು 50 ಕಿಲೋಮೀಟ್ರ್ ಇದೆ. ಅಂದರೆ ಲಿಟ್ರಲಿ ನಿಲ್ಲಿಸೇ ಇಲ್ಲ, ಆ ಥರ ಹೊಡೆದಿದ್ದೀನಿ. ಗಾಡಿಗೆ ಒಂದು 5 ನಿಮಿಷ ನಿಲ್ಲಿಸಿದ್ದೆ ಅಷ್ಟೇ, ಮತ್ತು ಎಲ್ಲೂ ನಿಲ್ಲಿಸೇ ಇಲ್ಲ. ಈಗ ನಾನು ನಮ್ಮದು ನಾರ್ಮಲ್ ಶಾಪ್ ಇದೆ, ಎವ್ರಿ ಟೈಮ್ ಅಲ್ಲಿ ನಿಲ್ಲಿಸ್ಬೇಕು ಅಂತ ಹೋಗ್ತಿದ್ದೀನಿ. ಯಪ್ಪ ನಾನು ಸತ್ತೆ, ಲಿಟ್ರಲಿ ನಾನು ಸತ್ತೆ ಅನ್ಸೋಯ್ತು ನನಗಂತೂ. ಓಕೆ ಗಾಯ್ಸ್, ನಾನೀಗ ಸ್ವಲ್ಪ ಹೊತ್ತಾದಮೇಲೆ ಊಟಕ್ಕೆ ನಿಲ್ಲಿಸಿದ್ದೆ. ಈಗ ಟೈಮ್ ಬಂದುಬಿಟ್ಟು 2:56. ಐ ಹೋಪ್ ನಾನು 6 o'clock ಒಳಗಾದರೂ ಬ್ಯಾಂಗ್ಳೂರಲ್ಲಿ ಇರ್ತೀನಿ ಅಂತ ಎಣ್ಸ್ಕೊತೀನಿ. ಬಿಕಾಸ್ ಸುಸ್ತಾಗ್ಬಿಟ್ಟಿದೆ, ಗಾಡಿ ಓಡಿಸೋಕ್ಕೆ ಮನಸ್ಸಿಲ್ಲ. ಆದರೆ ಆಪ್ಷನ್ ಇಲ್ಲ ಅಲ್ಲ. ಫಸ್ಟ್ ಟೈಮು R15 ಓಡಿಸೋದು ಎಷ್ಟು ಕಷ್ಟ ಅಂತ ಅರ್ಥ ಆಯಿತು ನನಗೆ. ಬಿಕಾಸ್ ನನಗೆ ಸುಸ್ತಾಗೋಯ್ತು ಓಡಿಸಿ ಲೈಕ್ ಲಿಟ್ರಲಿ ಸಾಕಾಗೋಯ್ತು. ಬೆನ್ನೆಲ್ಲ ನೋವಾಗ್ತಿದೆ. ಅದರಲ್ಲಿ ಇಷ್ಟು ಭಾರ ಇದೆ ಬ್ಯಾಗ್ ಇಲ್ಲ ಅಂದಿದ್ರೆ ಐ ಥಿಂಕ್ ನಾನು ಹೆಂಗೋ ಓಡಿಸ್ಬಿಡ್ತಿದ್ದೆ ಆರಾಮಾಗಿ. ಬಟ್ ಬ್ಯಾಗ್ ಇರೋದ್ರಿಂದ
ಸ್ವಲ್ಪ ಕಷ್ಟ ಆಗ್ತಿದೆ. ನೋಡೋಣ, ಇನ್ನೊಂದು 1:30 ಬ್ಯಾಂಗ್ಳೂರಿಗೆ, ಅಲ್ಲಿಂದ ಮತ್ತು ನಮ್ಮ ಮನೆಗೆ 1:30 ಇಲ್ಲ 40. ನೋಡೋಣ ಏನಾಗುತ್ತೆ ಅಂತ. ನಾನು ಲಿಟ್ರಲಿ ನಂಗೆ ನಿದ್ದೆ ಬರ್ತಿದೆ, ಆಗ್ತಾನೆ ಇಲ್ಲ, ಬಟ್ ಆಪ್ಷನ್ ಇಲ್ಲ ನನ್ನ ಕೈಯಲ್ಲಿ ಏನು. ಆ್ಯಕ್ಚುಲಿ ಗೈಸ್ ನಂಗೆ ಜೋರು ನಿದ್ದೆ ಬರ್ತಿದೆ ಆಯಿತಾ, ಬಟ್ ಎಂತ ನಿದ್ದೆ ಮಾಡಲಿಕ್ಕಿಲ್ಲ ಗೈಸ್. ಅಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂದರೆ, ಸರಿಯಾಗಿ ತಿಂದರೆ ರೈಡ್ ಮಾಡಬೇಕಾದ್ರೆ ನಿದ್ದೆ ಬರುತ್ತೆ. ಹಸ್ಕೊಂಡಿದ್ರೆ ಹಸಿತಿದೆ ಅನ್ನೋ ಒಂದು ಇರುತ್ತೆ. ಓಕೆ, ಬೇಗ ಹೋಗ್ಬೇಕು ಅನ್ನೋದು. ಈಗ ಮನೆಗೆ ಹೋಗಿ ಮಲ್ಕೊಂಡ್ರೆ ನಾಳೆ ಇಷ್ಟೊತ್ತಿಗೆ ಹೇಳೋದು ನಾಳೆ 3 ಗಂಟೆಗೆ ಹೇಳ್ತೀನಿ, ಇವತ್ತು ಮನೆಗೆ ಹೋಗಿ ಮಲ್ಕೊಂಡ್ರೆ. ನಾನು ಹೋಗೋದು 6 ಗಂಟೆ ಅಂತೂ ಫಿಕ್ಸು ಗೈಸ್. 3 ಅವರ್ಸ್ ಬೇಗ. ಈ ಗಾಡಿ ಸ್ಪೀಡಾಗಿ ಹೋಗ್ತಿಲ್ಲ. ನನ್ನ ಕರ್ಮ, ನನ್ನ ಹಣೆ ಬರೋನೇ ಇಷ್ಟು. ಏನಾದರೂ ಒಂದು ಪ್ರಾಬ್ಲಮ್ ಇದ್ದಿದ್ದೆ ನನಗೆ. ಫೈನಲಿ ಗಾಯ್ಸ್, ನಾನು ನಿಯರ್ ಬೆಂಗಳೂರು. ಫೈನಲಿ ಸಾಕಾಗೋಯ್ತು ನಂಗಂತೂ. ಯಪ್ಪ, ಗಾಡಿ ಓಡಿಸಿ ಕೈ ಕಾಲೆಲ್ಲ ನೋವಾಗೋಯ್ತು ನನಗೆ. ಇದೇ ಹಣೆ ಬರ ಎವ್ರಿ ಟೈಮ್. ಓ ವೀಕೆಂಡಲ್ಲ ಆಡ್ತಾ ಇದ್ದಾವೆ. ನೀ ನನ್ನ ಹಿಡಿ, ನಾನು ನಿನ್ನ ಹಿಡಿತೆ. ಕ್ಯಾಬ್ ಆ್ಯಸ್ ಯು ಕ್ಯಾನ್ ಸಿ, ಬರ್ತಾನೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಸ್ಟಾರ್ಟ್ ಆಯಿತು. ಸೊ ನೈಸ್ ರೋಡ್ ತಗೊಂಡಿದ್ದೀನಿ, ಆದರೂ ಟ್ರಾಫಿಕ್ ಇದೆ ಗೈಸ್ ನೈಸ್ ರೋಡಲ್ಲಿ ಕೂಡ. ಸೊ ಡೋಂಟ್ ನೋ, ಏನೋ ಇವತ್ತು ಹೆವಿ ಟ್ರಾಫಿಕ್ ಇದೆ ಅನಿಸುತ್ತೆ. ಏನೋ ಬನ್ನೇರುಘಟ್ಟ ರೋಡಲ್ಲಿದ್ದೀನಿ, ನನ್ನ ಮನೆಗೆ ಇನ್ನೂ ದೂರ ಇದೆ. ಸೊ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಬಟ್ ಸೀರಿಯಸ್ಲಿ ಬೆನ್ನು, ಕೈ, ಕಾಲು ಎಲ್ಲ ಮುರಿದೋಗಿದೆ. ಲಿಟ್ರಲಿ ನನಗೆ ಆಗ್ತಾನೆ ಇಲ್ಲ, ಅಷ್ಟು ಪೇಯ್ನ್ ಆಗ್ತಿದೆ ಎಲ್ಲ ಕಡೆ. ಆ್ಯಂಡ್ ಈ ಕಾರ್ ಅವರಂತೂ ಒಂದ್ಸಲ ರೈಟ್ ಇಂಡಿಕೇಟ್ರು ಲೆಫ್ಟ್ ಇಂಡಿಕೇಟ್ರು ಒಟ್ಟು ರಾಸ್ತಿ ಹೋಗ್ತಾ ಇದ್ದಾರೆ. ಏನು ಮಾಡೋಂಗಿಲ್ಲ, ಬಂದೈತೆ ಅಂದಮೇಲೆ ಹೋಗಲೇಬೇಕು. ಓಕೆ ಗೈಸ್, ಫೈನಲಿ ನಾನು ಮನೆ ಹತ್ರನೇ ಇದ್ದೀನಿ ಈಗ. ನಾನು ಇನ್ನೂ ಸುಮಾರು ದೂರ ಇದೆ, ಆದರೂ ಆಚೆಯಿಂದ ತಿರ್ಸ್ಕೊಂಡು ಈಚೆಯಿಂದ ಹೋಗಿ ಅಲ್ಲಿಂದ ಇಳಿಬೇಕೀಗ. ಬ್ಯಾಂಗ್ಳೂರು ಅಂದರೆ ಟ್ರಾಫಿಕ್ ಇರಲ್ಲ ಅಂತ ಅಲ್ಲ, ಸಾರಿ, ಊರಂದರೆ ಟ್ರಾಫಿಕ್ ಇರಲ್ಲ, ಅದೊಂದು ಖುಷಿ ಆಗುತ್ತೆ ಗೈಸ್. ಬಟ್ ಹೆವಿ ಮಳೆ ಇದೆ ಊರಲ್ಲಿ. ಮಳೆ ಅಂದರೆ ಕೇಳಬೇಡಿ, ಅಷ್ಟು ಮಳೆ ಇದೆ ಊರಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಇಲ್ಲ, ಬಟ್ ಹಾಸನಿಂದ ಇಲ್ಲಿ ಈಚೆ ಥರ ಬರೋ ತನಕ ನಂಗೆ ಮಳೆನೇ ಸಿಕ್ಕಿಲ್ಲ. ಅದೊಂದು ಒಳ್ಳೆ ವಿಷಯ ಆ್ಯಂಡ್ ಖುಷಿ ವಿಷಯ. ಏನು ಕರ್ಮದ ಗೌರ್ಮೆಂಟು ಕರ್ನಾಟಕದೊಂದು. ಬೇಡ್ದಿದ್ದೆಲ್ಲ ಮಾಡೋಕ್ಕಾಗುತ್ತೆ, ಒಂದು ರೋಡ್ ಮಾಡೋಕ್ಕಾಗಲ್ಲ ಇವ್ರಿಗೆ. ಸೊ ಫೈನಲ್ ಆಗಿ ಈಗ ಮನೆ ರೀಚ್ ಆದೆ. ಐ ಥಿಂಕ್ ಟೈಮ್ ಬಂದ್ಬಿಟ್ಟು 5:30 ಆಗಿದೆ ಅನ್ಸುತ್ತೆ. ಗೈಸ್ ಲಿಟ್ರಲಿ ಎಷ್ಟು ಸುಸ್ತಾಗಿದೆ ಅಂದರೆ ನೋಡಿ ಕೈ ನೋಡಿ.